ಸೇರ್ಪಡೆ ಕಾರ್ಯಕ್ರಮದಲ್ಲಿ ಇನ್ನಿಬ್ಬರು ಪ್ರಮುಖರಿದ್ದಾರೆ, ಅವರು ಪರಿಚಯನ ಮಾಡಿಕೊಡ್ತೇನೆ. ಚಲನಚಿತ್ರ ರಂಗದ ನಿರ್ಮಾಪಕರು ಮತ್ತು ಸುಮಲತಾ ಮೇಡಮ್ ಅವರಿಗೆ ಶಕ್ತಿಯನ್ನ ತುಂಬಿರುವಂತಹ ಶ್ರೀಯುತ ರಾಕ್ಲೈನ್ ವೆಂಕಟೇಶ್ವರ್ ಅವರು ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನ ಬಯಸ್ತೇನೆ. ಹಾಗೆ ಅಂಬರೀಶ್ ಅವರ ಸೋದರರ ಮಗ ಆಗಿರುವಂತ ಮದನ್ ಅವರು ಉಪಸ್ಥಿತರಿದ್ದಾರೆ. ಅವರಿಗೂ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. बोलो भारत माता के, ಭಾರತ್ ಮಾತಾ ಕೆ. ಜಗಮೆಚ್ಚಿದ ನಾಯಕ ನರೇಂದ್ರ ಮೋದಿ ಅವರಿಗೆ, ಜಗಮೆಚ್ಚಿದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಭಾರತ್ ಮಾತಾ ಕೆ, ಭಾರತ್ ಮಾತಾ ಕೆ. ಭಾರತೀಯ ಜನತಾ ಪಕ್ಷದ ಬಾವುಟವನ್ನ ನೀಡೋದ್ರ ಮುಖಾಂತರವಾಗಿ ಮಂಡ್ಯ ಜಿಲ್ಲೆಯ ಮಂಡ್ಯ ಲೋಕಸಭಾ ಕ್ಷೇತ್ರದ ಸಂಸದರಾಗಿರುವಂತ ಶ್ರೀಮತಿ ಸುಮಲತಾ ಅಂಬರೀಶ್ ಅವರು ಅಧಿಕೃತವಾಗಿ ಇವತ್ತು ಭಾರತೀಯ ಜನತಾ ಪಕ್ಷವನ್ನ ಸೇರ್ಪಡೆಗೊಂಡಿದ್ದಾರೆ. ಅವರಿಗೆ ಭಾರತೀಯ ಜನತಾ ಪಕ್ಷದ ಪರವಾಗಿ ಮತ್ತೊಮ್ಮೆ ಹೃತ್ಪೂರ್ವಕವಾಗಿರುವಂತಹ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಹಾಗೆ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಮಾಜಿ ಸಂಸದರಾಗಿರುವಂತಹ ಎಸ್ ಶಿವರಾಮೇಗೌಡರು ಅವರು ಸೇರ್ಪಡೆಗೊಂಡಿದ್ದಾರೆ. ಅವರಿಗೂ ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಬಯಸ್ತೇನೆ. ಇನ್ನು ಅವರೊಟ್ಟಿಗೆ ಭಾರತೀಯ ಜನತಾ ಪಕ್ಷವನ್ನ ಸೇರ್ಪಡೆಗೊಂಡಿರುವಂತಹ ಎಲ್ಲ ನಾಯಕರುಗಳಿಗೆ ಭಾರತೀಯ ಜನತಾ ಪಕ್ಷದ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಬೋಲೋ ಭಾರತ್ ಮಾತಾ ಕೆ. ಫೋಟೋಗ್ರಾಫರ್ ಕೂತ್ಕೊಳ್ಳಿ, ಒಂದು ನಿಮಿಷ ಹಾಗೆ ಇಟ್ಕೊಂಡಿರಿ. ನಿಮ್ಮ ಫೋಟೋಗ್ರಾಫರ್ಸ್ ಮುಗಿದ ತಕ್ಷಣ ಫೋಟೋಗ್ರಾಫರ್ ಕೆಳಗಡೆ ಕೂತ್ಕೊಳ್ಳೋದಿದೆ, ದಯವಿಟ್ಟು ಫೋಟೋಗ್ರಾಫರ್ ಕೂತ್ಕೊಳ್ಳಿ. ಚಂದ್ರು ಸೈಡ್ ಕೂತ್ಕೊಳ್ಳಿ, ಕೆಳಗಡೆ ಸೈಡ್ ಬನ್ನಿ, ಕೆಳಗಡೆ ಕೂತ್ಕೊಳ್ಳಿ. ಫೋಟೋಗ್ರಾಫರ್ ಕೂತ್ಕೊಳ್ಳಿ, ದಯಮಾಡಿ ಕೂತ್ಕೊಳ್ಳಿ. ಸ್ವಲ್ಪ ಫ್ಲಾಗ್ ಎತ್ತಿಡಿ, ದಯವಿಟ್ಟು ಫೋಟೋಗ್ರಾಫರ್ಸ್ಗಳು ವಿಡಿಯೋಗ್ರಾಫರ್ಸ್ಗಳಿಗೆ ಸ್ಥಳಾವಕಾಶ ಮಾಡಿಕೊಡಬೇಕು. ದಯವಿಟ್ಟು ಎಲ್ಲ ಫೋಟೋಗ್ರಾಫರ್ಸ್ಗಳು ಕೆಳಗಡೆ ಕೂತ್ಕೊಳ್ಬೇಕಾಗಿದೆ. ನೋಡಿ, ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಮಂಡ್ಯ ಸಂಸದೆ ಸುಮಲತಾ ಅವರು ಅಧಿಕೃತವಾಗಿ ಬಿಜೆಪಿ ಪಕ್ಷವನ್ನ ಸೇರ್ಪಡೆಗೊಂಡಿದ್ದಾರೆ. ಈಗ ಸುಮಲತಾ ಅವರು ಬಿಜೆಪಿಯ ನಾಯಕಿ. ಮತ್ತೆ ಮೋದಿ ಅವರು ಪ್ರಧಾನಿ ಆಗಬೇಕು, ದೇಶ ಅಭಿವೃದ್ಧಿ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಬಿಜೆಪಿ ಪಾರ್ಟಿಯನ್ನ ಸೇರ್ತಾ ಇದ್ದೀನಿ, ಮಂಡ್ಯದಲ್ಲಿ ಬಿಜೆಪಿ ಪಾರ್ಟಿ ಅಸ್ತಿತ್ವದಲ್ಲಿ ಉಳಿಬೇಕು ಅನ್ನುವಂತಹ ಮಹದಾಸೆಯಿಂದ ಬಿಜೆಪಿ ಪಾರ್ಟಿಯನ್ನ ಸೇರ್ಪಡೆಗೊಂಡಿದ್ದೀನಿ ಅನ್ನುವಂತಹ ಮಾತನ್ನ ಸುಮಲತಾ ಅವರು ಹೇಳ್ತಾ ಇದ್ರು. ಯಡಿಯೂರಪ್ಪ ಅವರು ಹಾಗೇನೆ ವಿಜಯೇಂದ್ರ ಸೇರಿದಂತೆ ಇನ್ನುಳಿದ ಅನೇಕ ಬಿಜೆಪಿಯ ನಾಯಕರುಗಳು, ವರಿಷ್ಠರು ಈ ಸಂದರ್ಭದಲ್ಲಿ ಸಾಕ್ಷಿಯಾಗಿದ್ದಾರೆ. ಮಂಡ್ಯ ಸಂಸದೆ ಸುಮಲತಾ ಅವರು ಸೇರಿದಂತೆ ಇನ್ನುಳಿದ ಅನೇಕರು ಪಾರ್ಟಿಯನ್ನ ಜಾಯ್ನ್ ಆಗಿದ್ದಾರೆ. ಕೊಪ್ಪಳದ ಮಾಜಿ ಶಾಸಕರು ಎಸ್ ಶಿವರಾಮೇಗೌಡರು, ಹರ್ಷಗೌಡ ಪಾಟೀಲ್ ಕೂಡ ಬಿಜೆಪಿ ಪಾರ್ಟಿಯನ್ನ ಜಾಯ್ನ್ ಆಗಿದ್ದಾರೆ. ದೊಡ್ಡ ಗಣೇಶ್ ಮಾಜಿ ಕ್ರಿಕೆಟರ್ ಕೂಡ ಬಿಜೆಪಿ ಪಕ್ಷಕ್ಕೆ ಸೇರಿದ್ದಾರೆ. ಇನ್ನು ಕೊಪ್ಪಳದ ಗಾಯತ್ರಿ ತಿಮ್ಮಾರೆಡ್ಡಿ ಗೌಡ, ಹಾಗೇನೆ ಶ್ರೀನಿವಾಸ್ ಗೋಟ್ನೇಕರ್, ತುಕಾರಾಮ್ ಗೌಡ ಪಾಟೀಲ್ ಇವರೆಲ್ಲರೂ ಕೂಡ ಇವತ್ತು ಬಿಜೆಪಿಯನ್ನ ಜಾಯ್ನ್ ಆಗುವ ಮೂಲಕ ರಾಜ್ಯಕ್ಕೆ ಒಂದು ಸಂದೇಶ ರವಾನೆಯಾಗಿದೆ ಅನ್ನುವಂತಹ ಮಾತನ್ನ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಹೇಳ್ತಾ ಇದ್ರು. ಪಾರ್ಟಿಗೆ ಇವರೆಲ್ಲರನ್ನೂ ಕೂಡ ಆತ್ಮೀಯವಾಗಿ ಬರಮಾಡಿಕೊಳ್ತಾ ಇದ್ದೀವಿ. ಪಾರ್ಟಿಯಿಂದ ಸಾಕಷ್ಟು ಜವಾಬ್ದಾರಿಗಳು ಮುಂದಿನ ದಿನಮಾನಗಳಲ್ಲಿ ಇವರಿಗೆ ಸಿಗಲಿಕ್ಕಿದೆ. ಸದ್ಯಕ್ಕೆ ಲೋಕಸಭೆ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸೋದೇ ನಮ್ಮೆಲ್ಲರ ಮುಖ್ಯ ಗುರಿಯಾಗಿದೆ. ಆ ನಿಟ್ಟಿನಲ್ಲಿ ಎಲ್ಲರೂ ಪ್ರಾಮಾಣಿಕವಾಗಿ ಕೆಲಸ ಮಾಡಿ 28ಕ್ಕೆ 28 ಕ್ಷೇತ್ರಗಳಲ್ಲಿ ಬಿಜೆಪಿಯನ್ನ ಗೆಲ್ಲಿಸಿ ಮೋದಿಯವರ ಕೈ ಬಲಪಡಿಸೋಣ ಅನ್ನುವಂತಹ ಮಾತನ್ನ ಈಗ ಬಿಜೆಪಿಯ ನಾಯಕರು ಹೇಳ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡ ಸ್ಕ್ರೀನ್ ಮೇಲೆ ತಾವು ಗಮನಿಸ್ತಾ ಇದ್ದೀರಿ. ಸಂಸದೆ ಸುಮಲತಾ ಅವರು
ಬಿಜೆಪಿ ಪಾರ್ಟಿಯನ್ನ ಜಾಯ್ನ್ ಆಗಿರೋದು. ಅವರಿಗೆ ಬಿಜೆಪಿ ಶಾಲನ್ನ ಹೊದಿಸಿ ಕೈಯಲ್ಲಿ ಬಿಜೆಪಿ ಬಾವುಟವನ್ನ ನೀಡಿ ಅಧಿಕೃತವಾಗಿ ಅವರನ್ನ ಪಾರ್ಟಿಗೆ ಬರಮಾಡಿಕೊಳ್ಳಲಾಗಿದೆ. ಇವರ ಜೊತೆಗೆ ಅನೇಕ ಇವರ ಬೆಂಬಲಿಗರು, ಕಾರ್ಯಕರ್ತರು, ಹಿಂಬಾಲಕರು ಕೂಡ ಬಿಜೆಪಿ ಪಾರ್ಟಿಗೆ ಆಗಮಿಸಿದ್ದಾರೆ. ಅವರೆಲ್ಲರನ್ನೂ ಕೂಡ ಪಾರ್ಟಿಯ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜೇಂದ್ರ ಬರಮಾಡಿಕೊಳ್ತಾ ಇದ್ದಾರೆ ಬಿಜೆಪಿ ಶಾಲನ್ನ ಹೊದಿಸುವ ಮೂಲಕ. ಜೊತೆಗೆ ಇವತ್ತು ಬಹಳ ಪ್ರಮುಖವಾಗಿ ಸುಮಲತಾ ಅವರು ಬಿಜೆಪಿ ಪಾರ್ಟಿಯನ್ನ ಸೇರ್ಪಡೆ ಆಗೋದಕ್ಕಿಂತ ಪೂರ್ವದಲ್ಲಿ ಒಂದು ಮಾತನ್ನ ಹೇಳ್ತಾ ಇದ್ರು. ಇವತ್ತಿನಿಂದ ಹೊಸ ಅಧ್ಯಾಯ ಆರಂಭ ಆಗ್ತಾ ಇದೆ ಅಂತ ಸುಮಲತಾ ಅವರು ಮಾತಾಡ್ತಾ ಇದ್ದಾರೆ. ನೋಡೋಣ. ವೇದಿಕೆ ಮೇಲಿರುವಂತಹ ಗೌರವಾನ್ವಿತ ಮಾಜಿ ಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವರೇ, ಭಾರತೀಯ ಜನತಾ ಪಕ್ಷ ರಾಜ್ಯಾಧ್ಯಕ್ಷರು ಶ್ರೀ ವಿಜೇಂದ್ರರವರೇ, ವಿರೋಧ ಪಕ್ಷದ ನಾಯಕರು ಶ್ರೀ ಆರ್ ಅಶೋಕ್ ಅವರೇ, ಮಾಜಿ ಮುಖ್ಯಮಂತ್ರಿಗಳು ಸದಾನಂದ ಗೌಡ್ರೆ, CT ರವಿ ಅವರೇ, ಮಂಡ್ಯ ಜಿಲ್ಲೆಯ ಮೊದಲ ಭಾರತೀಯ ಜನತಾ ಪಕ್ಷದ ಶಾಸಕರು, ಮಾಜಿ ಸಚಿವರು ನಾರಾಯಣಗೌಡ್ರೆ, ಜನಾರ್ದನ್ ರೆಡ್ಡಿ ಅವರೇ, ಶಿವರಾಮೇಗೌಡರವರೇ, ರಾಜೇಶ್ ಜಿ ಅವರೇ, ಮುನಿರತ್ನರವರೇ, ಮಂಡ್ಯ ಜಿಲ್ಲಾಧ್ಯಕ್ಷ ಡಾಕ್ಟರ್ ಇಂದ್ರೇಶ್ ಅವರೇ, ಮಂಡ್ಯ ಜಿಲ್ಲೆಯ ಅಸೆಂಬ್ಲಿ ನಮ್ಮ ರಾಜ್ಯದ ಚುನಾವಣೆಯ ಇನ್ಚಾರ್ಜ್ ಆಗಿ ಬಂದಿರುವಂತ ಗೌರವಾನ್ವಿತ ಶ್ರೀ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಜಿ ಅವರೇ, ಮಂಡ್ಯ ಜಿಲ್ಲೆಯ ಅಸೆಂಬ್ಲಿ ಚುನಾವಣೆಯಲ್ಲಿ ಎಲೆಕ್ಷನ್ ಅಲ್ಲಿ ನಿಂತಂತ ನಮ್ಮ ಅಭ್ಯರ್ಥಿಗಳು ಅಶೋಕ್ ಜಯರಾಮ್ ಹಾಗೂ ಮಂಡ್ಯ ಜಿಲ್ಲೆಯಿಂದ ನನಗೆ ಬೆಂಬಲ ಕೊಟ್ಟು ಪ್ರೀತಿಯಿಂದ ಇವತ್ತು ಮಂಡ್ಯದಿಂದ ಬಂದ ಎಲ್ಲ ನನ್ನ ಸ್ವಾಭಿಮಾನಿ ಚೇತನ್ ಗೌಡ ಹಾಗೂ ಎಲ್ಲ ಗಣ್ಯರಿಗೂ ಎಲ್ಲ ಸದಸ್ಯರಿಗೂ ನನ್ನ ಆತ್ಮೀಯ ನಮಸ್ಕಾರಗಳನ್ನ ಮೊದಲನೇದಾಗಿ ತಿಳಿಸೋಕೆ ಇಷ್ಟಪಡ್ತೀನಿ. ಇವತ್ತಿನ ದಿನ ನನ್ನ ರಾಜಕೀಯ ಜೀವನದಲ್ಲಿ ಒಂದು ಮಹತ್ವ ಪಡ್ಕೊಂಡಿರುವಂತ ಸುದಿನ ಅಂತ ನಾನು ಭಾವಿಸ್ತೀನಿ. 5 ವರ್ಷಗಳ ಹಿಂದೆ ಒಂದು ಐತಿಹಾಸಿಕ ಗೆಲುವು ನನ್ನ ಕ್ಷೇತ್ರವಾದ ಮಂಡ್ಯದಲ್ಲಿ ನನಗೆ ಸಿಕ್ಕಿತ್ತು. ಆ ಚುನಾವಣೆ, ಆ ಸಂದರ್ಭ ಅದು ನಿಜಕ್ಕೂ ಎಂದೆಂದೂ ಮರೆಯುವಂಥದ್ದಿಲ್ಲ. ಸಾಕಷ್ಟು ಶಕ್ತಿಯನ್ನ ನನ್ನ ಬೆಂಬಲಿಗರು, ಮಂಡ್ಯ ಅಂಬರೀಷ್ ಅಭಿಮಾನಿಗಳ ಒಂದು ಬಳಗ ನನ್ನ ಜೊತೆಯಲ್ಲಿ ಬೆನ್ನೆಲುಬಾಗಿ ನಿಂತು ನನಗೆ ಆವತ್ತಿನ ದಿನ ಸಹಕಾರ ಕೊಟ್ಟರು. ಜೊತೆಗೆ ಭಾರತೀಯ ಜನತಾ ಪಕ್ಷವು ನನಗೆ ಬಾಹ್ಯ ಬೆಂಬಲವನ್ನು ಕೊಟ್ಟು ಸಾಕಷ್ಟು ಶಕ್ತಿಯನ್ನು ಆವತ್ತಿನ ದಿನ ನಾನು ತುಂಬಿದೆ. ಸನ್ಮಾನ್ಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು 5 ವರ್ಷದ ಹಿಂದೆ ಮೈಸೂರಿಗೆ ಬಂದ ಸಂದರ್ಭದಲ್ಲಿ ಆವತ್ತಿನ ದಿನ ನಾನು ಪಕ್ಷದಲ್ಲಿ ಇರಲಿಲ್ಲ, ಒಬ್ಬ ಪಕ್ಷೇತರ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡುತ್ತಿದ್ದೀನಿ. ಆದ್ರೂ ಅವರು ನನ್ನ ಪರವಾಗಿ ಮತಗಳನ್ನ ಕೇಳಿ ಸಹಕಾರವನ್ನ ಕೊಡಿ ಅಂತ ಜನರಲ್ಲಿ ಪ್ರಚಾರ ಮಾಡಿದ್ದನ್ನ ನಾನು ಎಂದೆಂದಿಗೂ ಮರೆಯುವಂಥದ್ದಿಲ್ಲ. ಅಂಬರೀಷ್ ಅವ್ರಿಗೂ ಆವತ್ತಿನ ದಿನ ಅವ್ರು ಸಲ್ಲಿಸಿರುವಂತ ಗೌರವ ಅವರ ಅಭಿಮಾನಿಗಳೆಲ್ಲರೂ ಇವತ್ತಿಗೂ ನೆನಪಿಟ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಈ ಒಂದು 5 ವರ್ಷಗಳ ಪ್ರಯಾಣ ನಂದು ಪಾರ್ಲಿಮೆಂಟ್ ಅಲ್ಲಿ ನಾನು ಸಾಕಷ್ಟು ಕಲ್ತಿದ್ದೀನಿ, ಸಾಕಷ್ಟು ಅನುಭವ ನನಗೂ ಆಗಿದೆ.
ಅಂಬರೀಷ್ ಅವರು 25 ವರ್ಷಗಳು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಂಥವ್ರೆ. ಸೊ ನಾವು ಆ ಒಂದು ದೃಷ್ಟಿಕೋನದಿಂದಾನೇ ರಾಜಕೀಯವನ್ನ ದೂರದಿಂದ ನೋಡ್ಕೊಂಡು ಬಂದವರು. ಆದರೆ ನಾನು ಪಾರ್ಲಿಮೆಂಟ್ಗೆ ಬಂದ ನಂತರ ನನಗೆ ಸಾಕಷ್ಟು ಒಡನಾಟ, ನನಗೆ ಮಾರ್ಗದರ್ಶನ, ಇವತ್ತು ಸದಾನಂದ ಗೌಡರು ನನ್ನ ಜೊತೆಲಿ ಪಕ್ಕದಲ್ಲಿ ಕೂತಿದ್ದಾರೆ, ಸಾಕಷ್ಟು ಮಾರ್ಗದರ್ಶನ ಹಿರಿಯರು ಭಾರತೀಯ ಜನತಾ ಪಕ್ಷದ ನಾಯಕರಿಂದ ನನಗೆ ಸಿಕ್ಕಿದೆ. ಅದೆಲ್ಲದಕ್ಕೂ ನಾನು ಇವತ್ತು ಧನ್ಯವಾದಗಳನ್ನ ನಾನು ಹೇಳಲೇಬೇಕು. ಯಾಕೆಂದ್ರೆ ಅದೇ ನನಗೆ ಒಂದು ಸ್ಫೂರ್ತಿ, ಒಂದು ಮಾರ್ಗದರ್ಶನವಾಗಿದೆ.